ಯಡಿಯೂರಪ್ಪನವರು ಸಾಕಷ್ಟು ಬಾರಿ ಹೇಳ್ತಾರೆ ಈ ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು. ಅಭಿವೃದ್ಧಿ ಮಾಡೋದಾದ್ರೆ ಯಾಕೆ ದಲಿತರಿಗೆ ಈ ರೀತಿ ನೋವು ಕೊಡ್ತಾ ಇದ್ದೀರಿ ನೀವು? ಅವತ್ತು ಸರ್ಕಾರ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದಲಿತರು ಬೇಕಾಯ್ತು. ಇವತ್ತು ಸರ್ಕಾರ ರಚನೆ ಆಗಿ 5,000-10,000 ಕೋಟಿ ಲೂಟಿ ಮಾಡಿ ಸಿರಿ ಸಂಪತ್ತನ್ನ ಸಂಪಾದಿಸಿಕೊಂಡ ನಂತರ ಇವತ್ತು ದಲಿತರು ಬೇಡ ನಿಮ್ಗೆ? ಇವತ್ತು ನಾವು ಎಲ್ಲಿವರೆಗೆ ನೋವನ್ನು ತಾಳಲಿಕ್ಕಾಗ್ತದೆ? ಈ ನೋವನ್ನು ತಾಳಿ ಸಾಕಷ್ಟು ಬೆಂದಿದ್ದೇವೆ. ಇವತ್ತು ಯಡಿಯೂರಪ್ಪನವರೇ, ಇವತ್ತು ನೀವು ಎಲ್ಲಾ ದಲಿತ ಸಚಿವರಿಗೂ ವಿಷಯ ಕೊಟ್ಟು ಬಿಡಿ. ಈ ರಾಜ್ಯ ಎಲ್ಲಾ ದಲಿತರಿಗೂ ವಿಷಯ ಕೊಡಿ. ನೀವು ಒಬ್ಬರಿಗೆ ಸಾಮ್ರಾಜ್ಯವನ್ನ ಆಡಿ, ಯಾವ ರೀತಿ ಸದ್ದಾಂ ಹುಸೇನ್ ರಾಜ್ಯ ಆ ದೇಶವನ್ನು ಆ ರೀತಿ ತಾವಾಳಿ. ತಮಗೂ ಕೂಡ ಇನ್ನೂ ಭಗವಂತ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ನಾನು ಹಾರೈಸ್ತೀನಿ ಈ ಸಂದರ್ಭದಲ್ಲಿ. ಓಕೆ, ಕೊನೆಯದಾಗಿ ಏನು ಶಿವನಗೌಡ ನಾಯಕರೇ, ನೀವು ಸ್ಪಷ್ಟವಾಗಿ ಉತ್ತರ ಕೊಡ್ಲಿಲ್ಲ. ಈ ಸರ್ಕಾರಕ್ಕೆ ನಿಮ್ಮ ಬೆಂಬಲ ಇದೆಯೋ ಇಲ್ವೋ ಅಂತ. ಈಗ ಬ್ರದರ್, ಸ್ಪಷ್ಟವಾಗಿ ನಾನು ರಾಜ್ಯಪಾಲರ ಬಳಿ ನನ್ನ ಪತ್ರವನ್ನು ಕೊಟ್ಟಿದ್ದೇನೆ. ನಾನು ಒಂದೂವರೆ ವರ್ಷಗಳಿಂದಲೂ ಕೂಡ ಯಡಿಯೂರಪ್ಪನವ್ರನ್ನ ತೆಗಿಬೇಕು ಅನ್ನುವಂತ ನಾನು ಮಾತನ್ನ ನಾನು ರೆಡ್ಡಿ ಸೋದರಿಗೆ ಹೇಳಿದ್ದೆ. ಪುನಃ ನಾನು 2 ತಿಂಗಳಿಂದಲೂ ಕೂಡ ಹೇಳಿದ್ದೇನೆ. ಈ ಯಡಿಯೂರಪ್ಪನಿಂದ ರಾಜ್ಯಕ್ಕೆ ಒಳ್ಳೇದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೂ ಭ್ರಷ್ಟಾಚಾರ ತಾಂಡ ಆಡ್ತದೆ. ಲೂಟಿ ಹೊಡಿತಕ್ಕಂಥ ಕೆಲಸಕ್ಕೆ ನಾವು ಅವಕಾಶ ಕೊಟ್ಟಂಗೆ ಈ ರಾಜ್ಯದಲ್ಲಿ ಏನಾದ್ರೂ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿಯಾಗಿ ಮುಂದುವರ್ಲಿಕ್ಕೆ ಯಾರಾದ್ರೂ ಇವತ್ತು ಜನಪ್ರತಿನಿಧಿಗಳು ಅವಕಾಶ ಕೊಟ್ರೆ ಇದು ಕಳ್ಳತನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಾಗೆ, ಭ್ರಷ್ಟಾಚಾರ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಾಗೆ. ಇವತ್ತೇನು ಸಾವಿರಾರು ಕೋಟಿ ಇವತ್ತು ನಿನ್ನೆ ಮೊನ್ನೆ ಸಾಕಷ್ಟು ಸಿಡಿಗಳು, ಸಾಕಷ್ಟು ಆಧಾರಗಳನ್ನ ಪ್ರತಿಪಕ್ಷದವ್ರು ಏನು ಬಿಟ್ಟಿದ್ದಾರೆ, ಅವುಗಳನ್ನ ನೋಡಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಇವತ್ತು ಕಳ್ಳತನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಾಗೆ ನಾವೇನಾದ್ರೂ ಇವತ್ತು ಎಲ್ಲ ಶಾಸಕರು ಏನಾದ್ರೂ ಅವ್ರಿಗೆ ಒಂದು ಮಾನವೀಯತೆ ಅನ್ನೋದಾದ್ರೂ ಇದ್ರೆ ಇವರನ್ನ ಮೊದಲು ಕೆಳಗಿಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಓಕೆ, ಶಿವಗೌಡ ನಾಯಕ್, ನೀವು ಒಂದು ಮಾತನ್ನ ಹೇಳಿದ್ರೆ, ಈ ಹಿಂದೆ ನಾವು ಜನಾರ್ದನ ರೆಡ್ಡಿ ಅವರಿಗೆ ಮನವಿಯನ್ನ ಮಾಡಿದ್ವಿ ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಹೇಳಿ. ಈಗಲೂ ಏನಾದ್ರೂ ನಾಯಕತ್ವವನ್ನ ಬದಲಾವಣೆ ಮಾಡಿ ಬ್ರದರ್, ನಾನು ನಿನ್ನೆ ಕೂಡ ನಿತಿನ್ ಗಡ್ಕರಿ ಅವರ ಜೊತೆ ದೂರವಾಣಿ ಮುಖಾಂತರ ಮಾತನಾಡಿ ಇವತ್ತು ಲೂಟೆ ಆಗ್ತಕ್ಕಂಥದ್ದನ್ನ, ಭ್ರಷ್ಟಾಚಾರ ಆಗ್ತಕ್ಕಂಥದ್ದನ್ನ, ಕಳ್ಳತನ ಆಗ್ತಕ್ಕಂಥದ್ದನ್ನ ತಾವೆಲ್ಲ ಬಹುತೇಕ ಕೇಂದ್ರದ ನಾಯಕರು ಗಮನಿಸ್ತಾ ಇದ್ದೀರಿ. ಕೂಡಲೇ ನಾಯಕತ್ವ ಬದಲಾವಣೆ ಮಾಡಿ ಅನ್ನುವಂತ ಮಾತನ್ನ ನಾನು ಹೇಳಿದ್ದೇನೆ. ನಾವು ಪತ್ರವನ್ನು ಕೊಟ್ಟಿದ್ದೇವೆ. ಬಹುತೇಕ ರಾಜ್ಯಪಾಲರ ಬಳಿ ಒಂದು ಪ್ರತಿ ತಮಗೇನಾದ್ರೂ ಸಿಕ್ಕರೆ ಅದನ್ನು ನೋಡಿ. ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ, ಈ ರಾಜ್ಯ ಉಳಿಬೇಕು. ಈ ರಾಜ್ಯ ಕೊಳ್ಳೆ ಹೊಡಿತಕ್ಕಂಥದ್ದನ್ನ ನಿಲ್ಲಬೇಕು. ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಆಗ್ತಕ್ಕಂಥದ್ದನ್ನ ನಿಲ್ಲಬೇಕು. ಈ ರಾಜ್ಯದಲ್ಲಿ ಸಾವಿರಾರು ಎಕರೆ ಭೂಮಿಯನ್ನ, ಸರ್ಕಾರಿ ಜಮೀನನ್ನ ವಶಪಡಿಸ್ತಕ್ಕಂಥದ್ದನ್ನ ನಿಲ್ಲಬೇಕು. ಇವತ್ತು ಎಲ್ಲವೂ ನಿಲ್ಬೇಕಾದ್ರೆ ಇವತ್ತು ಒಂದು ನಿರ್ಣಯಕ್ಕೆ ಬರಬೇಕಾಗ್ತದೆ. ನಾನು ಇಡೀ ಶಾಸಕರಲ್ಲಿ ಮನವಿ ಮಾಡ್ತೇನೆ, ದಯವಿಟ್ಟು ಯಡಿಯೂರಪ್ಪನವರನ್ನ ಬದಲಾವಣೆ ಮಾಡ್ಲಿಕ್ಕೆ ದೇವರಲ್ಲಿ ಎಲ್ಲರೂ ಕೂಡ ಬೇಡಿಕೊಳ್ಳ್ರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಶಾಸಕರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಅಂದ್ರೆ ನಾಯಕತ್ವ